ಏಕೆಂದರೆ ಇಟ್ ಶುಡ್ ಬಿ ವೆರಿ ಪ್ರೊಆಕ್ಟಿವ್ ಆಗಿರಬೇಕಾಗ್ತದೆ. ಎಲ್ಲ ಧರ್ಮನೂ ಕೂಡ ಒಂದು ನಮ್ಮ ಸಂವಿಧಾನದಲ್ಲಿ ಪ್ರಜೆ, ಅದಕ್ಕೆ ಜಾತಿ ಧರ್ಮ ಇರೋದಿಲ್ಲ ಪ್ರಜೆಗೆ. ಅಂಬೇಡ್ಕರ್ ಅವ್ರು ಬರೆದಿಟ್ಬಿಟ್ಟಾರೆ, ಜಾತಿ ಧರ್ಮ ಇಟ್ಸ್ ಯೋರ್ ಪರ್ಸ್ನಲ್ ವಿಚಾರಗಳು, ಅದನ್ನು ಮಾಡೋದಿಲ್ಲ. ಕಾನೂನುಬದ್ಧವಾಗಿ ಯಾವುದೇ ಜಾತಿ ಧರ್ಮದವರು ಇದ್ದಾರೆ ಅಂತ ಹೇಳಿದರೆ ನಮ್ಮ ದೇಶದೊಳಗೆ ನೋ ಪ್ರಾಬ್ಲಮ್, ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ತೀವಿ ನಾವು. ಸರ್, ಸಿದ್ದರಾಮಯ್ಯ ಅಯೋಧ್ಯೆ ಆಹ್ವಾನ ಪತ್ರಿಕೆ ಹೋಗಿಲ್ಲ. ಹಾಂ, ಅದನ್ನು ನೀವು ಬಿ ಜೆ ಪಿಯವ್ರಿಗೆ ಕೇಳಬೇಕು, ಅದನ್ನು ಚರ್ಚೆ ಮಾಡಲ್ಲ ಇವರು. ಅದನ್ನು ನೀವು ಕೇಳಿಬೇಕಾದ್ರೆ ಇಲ್ಲ ಅವರು ಬೇರೆದು ಅಂತೇಳಿ ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳಿಬಿಡ್ತಾರೆ. ಅವ್ರ ಬಾಯಲ್ಲಿ ಏನು ಪಟ್ ಅಂತ ಬಂದ್ಬಿಡುತ್ತೆ ಅವರಿಗೆ, ಅವ್ರ ಹಣೆ ಬರುತ್ತೆ. ನೋ ನಾನು ಹೇಳೋದು ಹೇಳಿಬಿಡ್ತಾರೆ, ಅವ್ರಿಗೆ ಹಿಂದೆ ಮುಂದೆ ನೋಡೋದಿಲ್ಲ ಅವರು. ಅದೇ ನಾನು ಹೇಳಿದ್ದಲ್ಲ, ನೀವು ಪಾಕಿಸ್ತಾನಿಗೆ ಹೋಗಿ, ಕಾಂಗ್ರೆಸ್ ಅವರೆಲ್ಲ ಪಾಕಿಸ್ತಾನಕ್ಕೆ ಹೋಗಿ ರೀ, ಕಾಂಗ್ರೆಸ್ ಪಕ್ಷ ಮಹಾತ್ಮ ಗಾಂಧಿ ಹುಟ್ಟಿಸಿರೋ ಪಕ್ಷ, ಅದು ಆ ಪಕ್ಷದಲ್ಲಿ ಇರೋದೇ ನಮ್ಮ ಭಾಗ್ಯ. ಇವತ್ತು ಬಿ ಜೆ ಪಿಯವರು ಕೂಡ ಏನಾದ್ರು ಇವತ್ತು ಪೌಷ್ಟಿಕರವಾಗಿದ್ದಾರೆ ಅಂದರೆ ಈ ಕಾಂಗ್ರೆಸ್ಸಿಂದ ಹೋದವರಿಂದನೇ. ನಮ್ಮ ತಂದೆಯವರು ಅಲ್ಲಿ ಹೋಗಿದ್ದರು, ಅವ್ರಿಗೂ ಶಕ್ತಿ ಕೊಟ್ಟರು. ಇಂಥದ್ದು ಬೇಕಾದಷ್ಟು ಜನರು ಮಹನೀಯರಿದ್ದಾರೆ. ಅದನ್ನು ನಾನು ಚರಿತ್ರೆ ತೆಗಿಯೋಕ್ಕೆ ಹೋಗಲ್ಲ, ಯಾಕಂದರೆ ಈಗ ಮತ್ತೆ ರಾಮ ಮಂದಿರ ಬಿಟ್ಟು ಬೇರೆ ಮಂದಿರಕ್ಕೆ ಬರ್ತದೆ, ಅದು ಬೇಡ. ಅದು ಯಾರು ಹೇಳಿದ್ದು ನಿಮಗೆ? ಬಿ ಜೆ ಪಿಯವ್ರು ಹೇಳಿದ ತಕ್ಷಣ ಅದು ನಮ್ಮ ಹಣೆ ಬರ ಆಗ್ತದ? ಬಿ ಜೆ ಪಿಯವ್ರು ಹೇಳಿದ ತಕ್ಷಣ ಅದು ನಮ್ಮ ಹಣೆ ಬರೋಣ? ಅದು ವಿರೋಧ ಪಕ್ಷದಲ್ಲಿದ್ದು ಅವ್ರಿಗೆ ಒಂದೇ ಹೇಳೋದು, ಪ್ರಶ್ನೆ ಮಾಡಲಿ, ಮಧು ಬಂಗಾರಪ್ಪಂಗೆ ಪ್ರಶ್ನೆ ಮಾಡಲಿ, ಶಾಲೆಗಳು ಸರಿ ಇಲ್ಲ, ಶಿಕ್ಷಕರು ಸರಿ ಇಲ್ಲ, ಶಿಕ್ಷಕರು ಯಾವಾಗ ಕೊಡ್ತೀರಿ, ರೋಡ್ ಯಾವಾಗ ರಿಪೇರಿ ಮಾಡಿ ಕೇಳಿ, ಅಂತ ಕೇಳಿ. ಎಲ್ಲದಕ್ಕೂ ನೀವು ಧಾರ್ಮಿಕವಾಗಿ ಭಾವನೆಯನ್ನು ಧಾರ್ಮಿಕ ಭಾವನೆಯನ್ನು ತಂದೆ ಇವತ್ತು ಹೈಯೆಸ್ಟ್ ಬಿ ಜೆ ಪಿಯವರು 2013ರಿಂದ 18 ಎಲ್ಲ ಚುನಾವಣೆಗೂ ಬಳಸ್ಕೊಂಡು ಬಂದಿದ್ದಾರೆ. ಇವಾಗ ಅವರಿಗೆ ಯಾವುದೂ ಅಸ್ತ್ರ ಇಲ್ಲ, ಅವರಿಗೆ ಅಸ್ತ್ರ ಇರೋದು ರಾಮಂದು ಮಾತ್ರ. ರಾಮಾಯಣ ರಿವರ್ಸ್ ಹೊಡೆಯುತ್ತೆ ಅವರಿಗೆ, ಈ ಸತಿ ಮಾತ್ರ ಹೊಡೆಯುತ್ತೆ. ಸೊ ಅಲ್ಲಿಗೆ ನೀವು ಅರ್ಥ ಮಾಡ್ಕೊಂಡ್ರಿ ಅವ್ರು ಬಿಡ್ತಾ ಇದ್ದಾರೆ ರಾಮಬಾಣ ಅಂತ. ಅಲ್ಲ, ಅದನ್ನೇ ಹೇಳ್ತಾ ಇರೋದು. ಅಲ್ಲಿಗೆ ಅದು ವರ್ಕೌಟ್ ಆಗಲ್ಲ ಅಂದರೆ ಅದು ಬಿಡಕ್ಕೆ ತಯಾರಿ ಮಾಡಿದ್ದಾರೆ ಅಂತ ಅರ್ಥ. ವರ್ಕೌಟ್ ಜನರು ಹೊಟ್ಟೆ ಹಸ್ತಿದೆ, ಕಾರ್ಯಕ್ರಮನ ಕೇಳ್ತಾರೆ, ಅಭಿವೃದ್ಧಿ ಕೇಳ್ತಾರೆ, ನಾವು ಅದ್ರ ಮೇಲೆ ಹೋಗಬೇಕು. ರಾಮ ಯಾರ್ದು ಆಸ್ತಿ ಅಲ್ಲ, ಅಲ್ಲನೂ ಯಾರ್ದು ಆಸ್ತಿ ಅಲ್ಲ. ಅದನ್ನು ನಾವು ಯಾವ ರೀತಿ ಮಾಡಿ ಇಲ್ಲಿಂದನೇ ಅದು ಆಯ್ತಪ್ಪ. ಈಗ ಸಿದ್ದರಾಮಯ್ಯ ಅವ್ರಿಗೆ ಕರೆದಿಲ್ಲ ಅನ್ಕೊಳ್ಳಿ, ಸಿದ್ದರಾಮಯ್ಯವ್ರು ಇಲ್ಲಿಂದನೇ ನಮಸ್ಕಾರ ಮಾಡ್ತಾರೆ, ರಾಮ ಪಕ್ಕದಲ್ಲೇ ಇರ್ತಾರೆ, ಗೊತ್ತಿರಲ್ಲ ಅಷ್ಟೇ. ಅವ್ರು ಅನ್ಕೊಂಡಿದ್ರೆ ಅವ್ರ ರಾಮ